ಜೈ ಶ್ರೀ ಸೀತಾರಾಮ್. ಇಂದಿನ ನೇಮಕಾತಿ ಇಲಾಖೆ ಕೇಂದ್ರ ಮೀಸಲು ಪೊಲೀಸ್ ಪಡೆ CRPFನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಹುದ್ದೆಗಳ ಮಾಹಿತಿಗಳ ಸಂಪೂರ್ಣ ವಿವರಗಳನ್ನು ನಾನು ನಿಮಗೆ ನೀಡ್ತೇನೆ. ಯಾರು ಹಿಂದೆ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಭಾರತ ದೇಶದಲ್ಲಿ ಕರೆಯುವ ಎಲ್ಲ ಹುದ್ದೆಗಳ ಸಂಪೂರ್ಣ ಮಾಹಿತಿ ಜೊತೆಯಲ್ಲಿ ಅರ್ಜಿಗಳನ್ನು ನಿಮ್ಮ ಮೊಬೈಲ್ ಮೂಲಕವೇ ಉಚಿತವಾಗಿ ಹೇಗೆ ಹಾಕೋದು ಅಂತ ತೋರಿಸ್ಕೊಡುವಂತಹ ಏಕೈಕ ಹೆಮ್ಮೆಯ ಯೂಟ್ಯೂಬ್ ಚಾನಲ್ ಅದು ಜೈ ಶ್ರೀ ಸೀತಾರಾಮ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಮಾಹಿತಿಗಳಿಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಪ್ರಶ್ನೆಗಳು ಈ ವಿಡಿಯೋಗೆ ಸಂಬಂಧಪಟ್ಟದ್ದೇನೇ ಇದ್ದರೂ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ. ಹಾಗೆ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಹಿತೈಷಿಗಳಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಇಂದಿನ ಉದ್ಯೋಗದ ಸುದ್ದಿಗಳ ವಿವರಗಳು ಈ ರೀತಿಯಾಗಿದೆ. ಕೇಂದ್ರ ಮೀಸಲು ಪೊಲೀಸ್ ಪಡೆ ಅಂತ ಇದನ್ನು ಕರೀತಾರೆ. ಕಾನ್ಸ್ಟೇಬಲ್ ಟ್ರೇಡ್ಮನ್ ಹುದ್ದೆಗಳನ್ನು ಕರೆದಿದ್ದಾರೆ. ಒಟ್ಟು ಹುದ್ದೆಗಳ ಸಂಖ್ಯೆ 9,195 ಹುದ್ದೆಗಳಿದೆ. ಕಾನ್ಸ್ಟೇಬಲ್ ಪಡೆ CRPF ಅಂತ ಕರೀತಾರೆ. ಇದಕ್ಕಾಗಿ ವಿದ್ಯಾರ್ಹತೆ ಬಂದು ಚಾಲಕ ಹುದ್ದೆಗಳಿಗೆ ಮೆಟ್ರಿಕ್ಯುಲೇಷನ್ ಕೇಳಿದ್ದಾರೆ. ಮೋಟಾರ್ ಮೆಕ್ಯಾನಿಕಲ್ಗೆ ಅದಕ್ಕೂ ಕೂಡ ITI SSLC ಜೊತೆಯಲ್ಲಿ ITI ಕೇಳಿದ್ದಾರೆ. ಇತರ ಎಲ್ಲ ಟ್ರೇಡ್ಮನ್ ಹುದ್ದೆಗಳಿಗೆ ಮೆಟ್ರಿಕ್ಯುಲೇಷನ್ ಸಂಬಂಧಪಟ್ಟಂತೆ ಟ್ರೇಡ್ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಎಲೆಕ್ಟ್ರಿಷಿಯನ್ ITI ಆಗಿದ್ರೂ ಸಾಕು ಅಂತ ಹೇಳ್ತಾರೆ. ಇದಕ್ಕಾಗಿ ದೈಹಿಕ ಮಾನದಂಡ ಬಂದು ಪುರುಷರ ಎತ್ತರ 170 ಸೆಂಟಿಮೀಟರ್ ಇರಬೇಕು, ಎದೆ ಸುತ್ತಳತೆ ಬಂದು 80 ಸೆಂಟಿಮೀಟರ್ ಇರಬೇಕು, ಕನಿಷ್ಠ ವಿಸ್ತರಣೆ ಮಾಡಿದಾಗ 5 ಸೆಂಟಿಮೀಟರ್ ವಿಸ್ತರಣೆ ಆಗಬೇಕು ಅಂತ ಹೇಳ್ತಾರೆ. ಮಹಿಳೆಯರಿಗೆ ಎತ್ತರ 157 ಸೆಂಟಿಮೀಟರ್ ಇರಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ವಯಸ್ಸಿನ ಮಿತಿ ಬಂದು ಇದಕ್ಕಾಗಿ 18 ವರ್ಷ ತುಂಬಿರಬೇಕು, 23 ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಿ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿದರೆ. ನೇಮಕಾತಿ ವಿಧಾನ ಬಂದು ಇವರು ನೇಮಕಾತಿ ಪ್ರಕ್ರಿಯೆಯನ್ನು ದೈಹಿಕ ಪರೀಕ್ಷೆ, ಕಂಪ್ಯೂಟರ್ ಆಧಾರಿತ ಸ್ಪರ್ಧಾತ್ಮಕ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ನೇಮಕಾತಿಯನ್ನು ಇವರು ಮಾಡ್ಕೊಳ್ತಾ ಇದ್ದಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 19 ಮೇ 2026 ತನಕನೂ ಕೂಡ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ಇದಕ್ಕಾಗಿ ವೆಬ್ಸೈಟ್ ಏನು ಅಂತ ಹೇಳಿದ್ರೆ https://recruitment.crpf.gov.in ವೆಬ್ಸೈಟ್ ನೋಡಿದ್ರೆ ಈ ಹುದ್ದೆ ಸತ್ಯನೋ ಸುಳ್ಳೋ ನೈಜನೋ ನಿಖರನೋ ಅಂತ ಗೊತ್ತಾಗುತ್ತೆ. ಮತ್ತ್ಯಾಕೆ ತಡ ಮಾಡೋದು, ನೇರವಾಗಿ ನಾನೀಗ ಗೂಗಲ್ ವೆಬ್ ಬ್ರೌಸರ್ ಕನೆಕ್ಟ್ ಮಾಡಿಕೊಂಡು ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗಿ ಈ ಹುದ್ದೆಯ ವೆಬ್ ಲಿಂಕನ್ನು ತೋರಿಸಿ ಈ ಹುದ್ದೆ ಸತ್ಯನೋ ಸುಳ್ಳೋ ನೈಜನೋ ನಿಖರನೋ, ಯಾವ ರೀತಿ ಅಪ್ಲಿಕೇಶನ್ಗಳನ್ನು ಹಾಕಬೇಕು, ಯಾವ ರೀತಿ PDF-ಗಳನ್ನು ಓದಬೇಕು ಅಂತ ನಾನೀಗ ತೋರಿಸ್ತೀನಿ ಸ್ನೇಹಿತರೆ. ಎಂದಿನಂತೆ ನಿಮ್ಮ ಮೊಬೈಲ್ ಗೂಗಲ್ ವೆಬ್ ಬ್ರೌಸರ್ ಓಪನ್ ಮಾಡಿ. ನನ್ನ ಕಂಪ್ಯೂಟರು ಮೊಬೈಲ್ ಗೂಗಲ್ ವೆಬ್ ಬ್ರೌಸರ್ ಓಪನ್ ಆಗಿದೆ. ಗೂಗಲ್ ಸರ್ಚ್ ಇಂಜಿನಿಗೆ ಬಂದಿದ್ದೀನಿ. ಅವರೇ ಅಧಿಕೃತವಾಗಿ ಕೊಟ್ಟಿರುವಂಥ ವೆಬ್ ಪುಟ ಈ ರೀತಿಯಾಗಿದೆ. RECT ಅಂತ ಟೈಪ್ ಮಾಡಿ ನೋಡ್ತಾ ಇರ್ಬೋದು ನೀವು. ನಮ್ಮ ಕಂಪ್ಯೂಟರ್ ಲಿಸ್ಟ್ನಲ್ಲಿ ಬರ್ತಾ ಇದೆ RECT.crpf.gov.in ಅಂತ. ಈ ಲಿಂಕ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿಕೊಂಡ್ರೆ ನೇರವಾಗಿ ರಿಕ್ರೂಟ್ಮೆಂಟ್ CRPF ಇಂದು ಒಂದು ಲಿಂಕ್ ಕಾಣಿಸ್ತಾ ಇದೆ ನಿಮಗೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೇರವಾಗಿ ಬಂದು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ಗೆ ಬರುತ್ತೆ. ಇದು ಅಧಿಕೃತವಾದಂತಹ ಮುಖಪುಟ. CRPFನ ಅಧಿಕೃತವಾದಂತಹ ಮುಖಪುಟದಲ್ಲಿ ನಾವಿದ್ದೇವೆ. ನೀವು ನೋಡ್ತಾ ಇದ್ರೆ ಸ್ನೇಹಿತರೆ, ರಿಕ್ರೂಟ್ಮೆಂಟ್ ಫಾರ್ ದಿ ಪೋಸ್ಟ್ ಆಫ್ ಕಾನ್ಸ್ಟೇಬಲ್ ಟೆಕ್ನಿಕಲ್ ಅಂಡ್ ಟ್ರೇಡ್ಮನ್ಸ್ ಅಂತ ಇದೆ. ಇಲ್ಲಿ ಇದಕ್ಕೆ ಬೇಕಾಗಿರುವಂಥ PDF ಅನ್ನು ಕೊಟ್ಟಿದ್ದಾರೆ. ಸೀರಿಯಲ್ ನಂಬರ್ 2 ನಲ್ಲಿ ನೋಡ್ಬೋದು ಪೋಸ್ಟ್ ಆಫ್ ಕಾನ್ಸ್ಟೇಬಲ್ ಟೆಕ್ನಿಕಲ್ ಅಂಡ್ ಟ್ರೇಡ್ಮನ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೇರವಾಗಿ ನಿಮಗೆ ಈ ರೀತಿಯಾಗಿ ಒಂದು PDF ಓಪನ್ ಆಗುತ್ತೆ. ಈ PDF ಸುಮಾರು 47 ಪುಟದಿದೆ. ಇದರಲ್ಲಿ ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ ಇದೆ. 24ರಿಂದ ಸ್ಟಾರ್ಟ್ ಆಗುತ್ತೆ. ಇನ್ನೂ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗಿಲ್ಲ. ಅದಕ್ಕಿಂತ ಮುಂಚೆನೇ ನಿಮಗೆ ಉದ್ಯೋಗದ ಸುದ್ದಿಗಳು ಬರ್ತಾ ಇದೆ. 24/2026ರಿಂದ ಅರ್ಜಿಯನ್ನ ಬಿಟ್ಟಿದ್ದಾರೆ. ಅರ್ಜಿಯನ್ನು ಹಾಕ್ಬೋದು. ಅಲ್ಲಿಂದ 19/5/2026 ತನಕನೂ ಕೂಡ ಸಮಯಾವಕಾಶ ಇದೆ. ಆನ್ಲೈನ್ ಮೂಲಕ ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೇಕು ಅಂತ ಹೇಳಿದರೆ. ಇದಕ್ಕಾಗಿ ನಿಮಗೆ ಸ್ಯಾಲರಿಯನ್ನು ಅವರು ನಿಗದಿ ಮಾಡಿದ್ದಾರೆ. 21,700ರಿಂದ 69,100 ರೂಪಾಯಿ ತನಕನೂ ಕೂಡ ಇದಕ್ಕೆ ಸ್ಯಾಲರಿಯನ್ನು ಫಿಕ್ಸೇಷನ್ ಮಾಡಿದ್ದಾರೆ. ವೇಕೆನ್ಸೀಸ್ ಆಫ್ ಮೇಲ್ ಪೋಸ್ಟ್ಗಳಿಗೆ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 466 ಹುದ್ದೆಗಳನ್ನು ನೀವು ನೋಡ್ಬೋದಾಗಿದೆ ಸ್ನೇಹಿತರೆ. ಅದೇ ಥರ ವೇಕೆನ್ಸೀಸ್ ಆಫ್ ಫೀಮೇಲ್ ಪೋಸ್ಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ರಾಜ್ಯವಾರು ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಹುದ್ದೆಗಳಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈಗ ನೀವು PDF-ಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡ್ರೆ ಇಲ್ಲಿ ನ್ಯಾಷನಾಲಿಟಿಯನ್ನು ಕೊಟ್ಟಿದ್ದಾರೆ. ಸೊ ನಿಮ್ಮ ಏಜ್ ಲಿಮಿಟನ್ನು ಕೊಟ್ಟಿದ್ದಾರೆ. ಎಲ್ಲವುದನ್ನು ಕೂಡ ಇದರಲ್ಲಿ ಎಳೆಯಾಗಿ ಇಂಚ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ.
ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ಸ್ಟಡಿ ಮಾಡ್ಕೊಳ್ಬೋದು. ಹಾಗೆ ಇದಕ್ಕಾಗಿ ಏನು ಓದಬೇಕು, ಯಾವ್ಯಾವ ಹುದ್ದೆಗೆ ಏನೇನು ಕ್ವಾಲಿಫಿಕೇಶನ್ ಇರಬೇಕು ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೀವು ಈ PDF ಅನ್ನು ಸಂಪೂರ್ಣ ಅಧ್ಯಯನ ಮಾಡ್ಕೊಂಡಿದ್ದ ನಂತರದಲ್ಲಿ ನೀವು ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೋದು. ಈಗ ನೀವು ನೋಡ್ತಾ ಇದ್ರೆ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ. 5 ಕಿಲೋಮೀಟರ್ನ 24 ನಿಮಿಷ ಸಮಯ ಕೊಡ್ತಾರೆ, ಅಷ್ಟು ನಿಮಿಷದಲ್ಲಿ ಓಡಬೇಕಾಗತ್ತೆ. 1.6 ಕಿಲೋಮೀಟರ್ನ 8.30 ಮಿನಿಟ್ಸ್ ಅಲ್ಲಿ ಓಡಬೇಕು ಅಂತ ಹೇಳಿದರೆ ಇದೆಲ್ಲ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಆಗಿದೆ. ಈ 47 ಪುಟದ PDF ಓದ್ಕೊಂಡು ಅಧ್ಯಯನ ಮಾಡಿ ನಂತರ ನೀವು ಅಪ್ಲಿಕೇಶನ್ಗಳನ್ನು ಹಾಕೊಳ್ಳಬಹುದಾಗಿದೆ. ಸೊ ಈಗ ನೀವು ನೋಡಿದ್ದು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಆಫ್ ಫೋರ್ಸ್ ಅಲ್ಲಿ ಕರೆದಿರುವಂತಹ ಸುಮಾರು 9,000ಕ್ಕೂ ಹೆಚ್ಚು ಹುದ್ದೆಗಳ ವಿವರಗಳನ್ನು ನಾನು ನಿಮಗೆ ನೀಡಿದ್ದೇನೆ. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡ್ಬೋದು. ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಹಿತೈಷಿಗಳಿಗೆ ಸಹಾಯ ಆಗುತ್ತೆ ಅನ್ನೋದಾದ್ರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಬಹುದು ಅಂತ ಹೇಳ್ತಾ, ನಾಳಿನ ಮತ್ತೊಂದು ಉತ್ತಮ ಉದ್ಯೋಗ ಸುದ್ದಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಇಷ್ಟು ಸಮಯ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಶ್ರೀ ಸೀತಾರಾಮ್.